ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬೇಳೆ ಕಾಳು ರವೆ ಏನು ಬಳಸಲಾರ್ದಂಗೆ ಬರೀ ಪುಂಡಿ ಪಲ್ಯನ ಬಳಸ್ಕೊಂಡು ಪುಂಡಿ ಪಲ್ಯನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇದು ಉತ್ತರ ಕರ್ನಾಟಕ ಸೈಡು ಭಾಳ ಸ್ಪೆಷಲಾಗಿ ಮಾಡುವಂಥ ಪುಂಡಿ ಪಲ್ಯ. ಇದನ್ನು ನಾವು 3-4 ದಿವಸ ಇಟ್ಟರು ಏನೂ ಕೆಟ್ಟು ಹೋಗಲ್ಲ, ಅಷ್ಟು ರುಚಿಯಾಗಿರ್ತೈತಿ. ಆಮೇಲೆ ತಿನ್ನೋಕ್ಕಂತೂ ಭಾಳ ಟೇಸ್ಟ್ ಮಸ್ತ್ ಇರ್ತೈತಿ. ನೋಡಿರಿ, ಈಗ ಈ ಥರ ಪುಂಡಿ ಪಲ್ಯನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲು ನಾನು ಪುಂಡಿ ಪಲ್ಯ ತೊಗೊಂಡಿನಿ, ಒಂದು 2 ಕಟ್ಟು. ಪುಂಡಿ ಪಲ್ಯ ಒಳಗೆ 2 ಥರ ಬರುತ್ತೆ, ಒಂದು ದುಂಡಗಿರುತ್ತೆ, ಒಂದು ಈ ಥರ ಎಸಳೆಸಲಾಗಿರ್ತೈತಿ. ಈ ಥರ ಎಸಳೆಸಲಾಗಿರೋ ಪುಂಡಿ ಪಲ್ಯ ಇದ್ದರೆ ತೊಗೊಳ್ರಿ, ಭಾಳ ರುಚಿ ಇರ್ತೈತಿ. ಈಗ ಇದನ್ನು ಚಲೋ ಹೊತ್ನಾಗ ತೊಳೆದು ಈಗ ನೀರು ಕಾಯಕ್ಕೆ ಇಟ್ಕೊಂಡಿನಲ್ಲ, ಆ ನೀರಿಗೆ ತೊಳೆದಿರುವಂಥ ಪುಂಡಿ ಪಲ್ಯನ ಹಾಕ್ಕೊಂಬಿಡೋಣ. ನಾನು 2 ಕಟ್ಟನ್ನು ಬಳಸ್ಕೊಂಡೀನಿ, ಇಷ್ಟಕ್ಕೊಂದು ಐತಿ ಅನ್ಕೋಬೇಡ್ರಿ. ಇದು ಕುದೀತಿದ್ದಂಗೆ ಸ್ವಲ್ಪ ಎಲ್ಲ ಬೆಂದ ಮೇಲೆ ಸ್ವಲ್ಪ ಆಗ್ಬಿಡ್ತೈತಿ. ಇದು ನಾವು ಅದಕ್ಕೆ ಕಾಳು ಬೇಳೆನೂ ಏನು ಸೇರಿಸಿ ಮಾಡ್ತಾಯಿಲ್ಲ. ಅದಕ್ಕೆ ಪುಂಡಿ ಪಲ್ಯ ಸ್ವಲ್ಪ ಈ ಥರ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನ ಬಳಸ್ಕೋಬೇಕಾಗತ್ತೆ. ನಾ 2 ಕಟ್ಟನ್ನು ಫುಲ್ ಹಾಕ್ಕೊಂಬಿಟ್ಟೀನಿ ನಾನೀಗ. ನೋಡಿರಿ ಎಷ್ಟು ಹಾಕೊಂಡಿತ್ತು, ಈಗ ಎಷ್ಟು ಆಯಿತು. ಚಲೋ ಹೊತ್ನಾಗೆ ಬೇಯೋದಕ್ಕೆ ಸುಮಾರು 20-25 ನಿಮಿಷ ಆಗುತ್ತೆ. ಈಗ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕು, ಅದನ್ನು ಮಾಡ್ಕೊಂಬರೋಣ. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರ ಜಾಸ್ತಿನ ಬಳಸ್ಕೊಳ್ರಿ, ಪುಂಡಿ ಪಲ್ಯ ಭಾಳ ರುಚಿ ಇರ್ತೈತಿ. ಈಗ ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಅಂದ್ರೆ ಪೇಸ್ಟ್ ಕಹಿಯಾಗಿ ಬರಲ್ಲ. ಈಗ ತರಿಯಾಗಿ ಈ ಥರ ರುಬ್ಬಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಒಗ್ಗರಣೆಗೆ ಬಳಸ್ಕೊಳ್ಳೋದಕ್ಕೆ ಇಟ್ಕೊಂಡೀನಿ. ಆ ನಂತರ ಈ ಕಡೆ ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡೀನಿ ನಾನು. ಅಂದ್ರೆ ನಾವು ಸಾಮಾನ್ಯವಾಗಿ ಬದ್ನಿಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ ಎಲ್ಲ ಮಾಡಿದಾಗ ಈ ಥರ ಪುಡಿ ಬಳಸ್ಕೊತೀವಲ್ಲ, ನಮ್ಮ ಮನೆಯಲ್ಲಿ ಆಲ್ರೆಡಿ ಇತ್ತು. ಈ ನೀವು ಬೇಕಾದರೆ ಒಂದು ಸ್ವಲ್ಪ ಶೇಂಗಾ ಹುರಿದು ಅದನ್ನು ಮಿಕ್ಸಿ ಒಳಗೆ ತರಿಯಾಗಿ ಪುಡಿ ಮಾಡಿ ಒಂದು 4-5 ಸ್ಪೂನು ಈ ಥರ ಪುಡಿನ ತೊಗೊಳ್ರಿ. ಈ ಥರ ಪುಂಡಿ ಪಲ್ಯ ಮಾಡಿದಾಗ ನಮ್ಗೆ ಶೇಂಗಾ ಪುಡಿ ಬೇಕಾಗುತ್ತೆ, ಹಂಗೆ ಮಾಡಿದರೆ ಅದು ರುಚಿ ಇರಂಗಿಲ್ಲ. ನೋಡಿರಿ, ಈಗ ಈ ಕಡೆ ಪುಂಡಿ ಪಲ್ಯ ಇನ್ನೂ ಸ್ವಲ್ಪ ಬೇಯಬೇಕು, ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಫ್ರೆಶ್ ಮಾಡಿದರೆ ಎಲ್ಲ ಮೆತ್ತಗಾಗಿರಬೇಕು. ಆ ಥರ ಆದ ನಂತರ ಅದರಲ್ಲಿರೋ ಹುಳಿ ಎಲ್ಲ ಬಸ್ಕೊಂಬಿಡೋಣ, ನೀರೆಲ್ಲ ಬಸ್ಬಿಡೋಣ. ನಿಮಗೆ ಹುಳಿ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸರಿನೂ ಬಸಿಬೋದು. ಸ್ವಲ್ಪ ಈ ಥರ ಪುಂಡಿ ಪಲ್ಯ ಮಾಡಿದಾಗ ಹುಳಿ ಆಗಿದ್ರೇ ಅದು ಭಾಳ ರುಚಿ ಇರ್ತೈತಿ. ಈಗ ನೋಡಿರಿ, 2 ಕಟ್ಟನ್ನ ಬಳಸ್ಕೊಂಡ್ರು ಇಷ್ಟ ಆಯ್ತಿದು. ಈಗೆಲ್ಲ ಗುಂಡು ತೊಗೊಂಡು ಮಸ್ಕೊಂಬಿಡೋಣ, ಸಣ್ಣಗೆ ಮಸ್ತ್ ಇಟ್ಕೊಂಡು. ಈ ಕಡೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಅವೆಲ್ಲ ಚಲೋ ಹೊತ್ನಾಗ ಚಟಪಟ ಅಂತ ಸಿಡೀಲಿ. ಆ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ರಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಆ ನಂತರ ನಾವು ಮುಂಚೆ ಮಾಡಿಟ್ಟಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಅದನ್ನ ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಚಲೋ ಹೊತ್ನಾಗ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸ್ಕೊಂಡು, ಶೇಂಗಾ ಹುರಿದು ಪುಡಿ ಮಾಡುವಾಗ ಸ್ವಲ್ಪ ಬೇಳೆ ಎತ್ತಿಟ್ಕೋಬೇಕು. ಈ ಥರ ಶೇಂಗಾ ಬೇಳೆ ಹಾಕಿದ್ರೆ ತಿನ್ನುವಾಗ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ಅದು ಅಷ್ಟು ರುಚಿ ಕೊಡುತ್ತೆ. ಸ್ವಲ್ಪ ಶೇಂಗಾದ ಬೇಳೆ ಒಗ್ಗರಣೆಗೆ ಹಾಕ್ಕೊಳ್ರಿ. ಆಮೇಲೆ ಅರಿಶಿಣ ಪುಡಿ. ಈ ಥರ ಪುಂಡಿ ಪಲ್ಯ ಮಾಡಿದಾಗ ಸ್ವಲ್ಪ ಗರಂ ಮಸಾಲ ಬಳಸ್ಕೊಳ್ರಿ. ನಾವು ಸಾಮಾನ್ಯವಾಗಿ ಕಾಳು ಬೇಳೆ ಒಳಗೆ ಪುಂಡಿ ಪಲ್ಯ ಮಾಡಿದಾಗ ಈ ಥರ ಗರಂ ಮಸಾಲ ಹಾಕ್ಕೊಳ್ಳೋಂಗಿಲ್ಲ. ಈಗ ಬರೀ ಸೊಪ್ಪು ಬಳಸ್ಕೊಂಡು ಪುಂಡಿ ಪಲ್ಯ ಈ ಥರ ಮಾಡುವಾಗ ಸ್ವಲ್ಪ ಗರಂ ಮಸಾಲ ಬಳಸ್ಕೊಂಡ್ರೆ ಭಾಳ ರುಚಿ ಇರ್ತೈತಿ. ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ ನಂತರ ಸಣ್ಣಗೆ ಹೆಚ್ಚಿಟ್ಟಿರುವಂಥ 2 ಉಳ್ಳಾಗಡ್ಡಿನ ಹಾಕ್ಕೊಂಡೀನಿ ನಾನು. ನಿಮಗೆ ನೋಡಿರಿ, ಉಳ್ಳಾಗಡ್ಡಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಕಡಿಮೆ ಬಳಸ್ಕೊಳ್ರಿ. ಈಗ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿನೂ ಸ್ವಲ್ಪ ಕೆಂಪಗಾಗೋವರೆಗೂ ಕೈ ಆಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಕೆಂಪಗಾಗಲಿ ಅಲ್ಲಿವರೆಗೂ ಕೈ ಆಡಿಸ್ಕೊಂಡು ಎಣ್ಣೆ ಒಳಗೆ ಬಿಟ್ಟರೆ ಸ್ವಲ್ಪ ಮೆತ್ತಗಾಗ್ತವೆ. ಆಮೇಲೆ ನಾವು ಮಸ್ತ್ ಇಟ್ಕೊಂಡಿದ್ವಲ್ಲ
ಪುಂಡಿ ಸೊಪ್ಪು ಅದನ್ನು ಹಾಕ್ಕೊಂಬಿಡೋಣ. ಹಾಕಿ ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ರೊಟ್ಟಿ ಜೊತೆ ಅಂತೂ ಭಾಳ ಸೂಪರಾಗಿರ್ತೈತಿ ಈ ಥರ ಪುಂಡಿ ಪಲ್ಯ. ಪುಂಡಿ ಪಲ್ಯ ಒಂದು 5-6 ವೆರೈಟಿಯಲ್ಲಿ ನಾವು ಮಾಡ್ಬೋದು. ನಾನು ನುಚ್ಚಾಕಿ ಮಾಡೋದನ್ನು ವಿಡಿಯೋ ಮಾಡಿಬಿಟ್ಟಿದ್ದೆ. ಈಗ ಬರೀ ಹಂಗೆ ಮಾಡೀನಿ ನಾನು ಪುಂಡಿ ಪಲ್ಯನ. ಈಗ ಸ್ವಲ್ಪ ನೀರು ಹಾಕ್ಕೊಂಡೀನಿ ನಾನು. ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತಾ, ಸ್ವಲ್ಪ ಕೈ ಆಡಿಸ್ಕೊಂಡು ನೋಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡೀನಿ ನಾನು. ನಮಗೆ ಎಷ್ಟು ಗಟ್ಟಿ ಬೇಕೋ, ಎಷ್ಟು ನೀರು ಬೇಕೋ ಅಷ್ಟು ನೋಡಿ ನಾವು ಹಾಕ್ಕೋಬೇಕು. ಈಗ ಇದಕ್ಕೆ ಲಾಸ್ಟಲ್ಲಿ ನಾವು ಶೇಂಗಾ ಪುಡಿ ಹಾಕ್ತೀವಲ್ಲ, ಮತ್ತು ಗಟ್ಟಿ ಆಗಿಬಿಡ್ತೈತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕೈ ಆಡಿಸ್ಕೊಂಡು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಪುಂಡಿ ಪಲ್ಯ ಹುಳಿ ಇರೋದ್ರಿಂದ ಬೆಲ್ಲ ಹಾಕಲೇಬೇಕು. ಕೊನೆಯದಾಗಿ ನಾವು ತರಿತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪೌಡ್ರು, ಶೇಂಗಾನ ಹುರಿದು ಪೌಡ್ರ್ ಮಾಡಿ ಇಟ್ಕೊಳ್ರಿ. ಶೇಂಗಾ ಹಂಗೆ ಪುಡಿ ಮಾಡ್ಕೊಬೇಡ್ರಿ. ಮತ್ತು ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಪುಡಿನ ನಾನು ಕೊನೆಯದಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಈ ಥರ ಮಿಕ್ಸ್ ಮಾಡಿ ಎಲ್ಲನೂ ಕೈ ಆಡಿಸ್ಕೊಂಡ್ಬಿಟ್ಟು 1-2 ನಿಮಿಷದಿಂದ 3 ನಿಮಿಷ ಆಗ್ಬೋದು. ಅಷ್ಟೊತ್ತು ನಾವು ಚಲೋ ಹೊತ್ನಾಗ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಬಿಟ್ರೆ ಪುಂಡಿ ಪಲ್ಯ ನೋಡಿರಿ ಸೂಪರಾಗಿ ರೆಡಿ ಆಯಿತು. ಈ ಪುಂಡಿ ಪಲ್ಯ ಅಂತೂ ನಾವು ಬೈಕಿ ಬುತ್ತಿ ತೊಗೊಂಡು ಹೋಗ್ತೀವಲ್ಲ ಅವಾಗ ಮಾಡ್ತೀವಿ. ಪುಂಡಿ ಪಲ್ಯ ಯಾರಿಗೂ ಇಷ್ಟ ಇಲ್ಲ ಅನ್ನೋಂಗಿಲ್ಲ. ಬಿಸಿ ಬಿಸಿ ರೊಟ್ಟಿ ಇದ್ದರೆ ಸಾಕು, ಅದರೊಳಗೆ ಪುಂಡಿ ಪಲ್ಯ ಅಂದ್ರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂದುಬಿಡ್ತಾರೆ, ಅಷ್ಟು ರುಚಿಯಾಗಿರ್ತೈತಿ. ಪುಂಡಿ ಪಲ್ಯ ಅಂತೂ ಎಲ್ಲರೂ ಇಷ್ಟಪಡುವಂತಹ ಪಲ್ಯ ಇದು. ಈಗ ನೋಡಿರಿ ನಮ್ಗೆ ಸೂಪರಾಗಿ ಪುಂಡಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಬಂದ್ವಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.